ನಿಮ್ಮದು ಪರಿಚಯ ಮಾಡ್ಕೊಬಿಡ್ರಿ. ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ ಅಲಾವುದ್ದೀನ್. ಜೋರಾಗಿ ಮಾತಾಡಿ. ನಮಸ್ಕಾರ, ನನ್ನ ಹೆಸರು ವೆಂಕಟರಮಣ ಅಂತ, ವಿಜಯನಗರ ಜಿಲ್ಲಾ ಕಾರ್ಯದರ್ಶಿ. ಬರ್ರಿ, ನಿಮ್ಮ ಹೆಸರೇ ಪರಿಚಯ ಮಾಡಿ. ಸರ್, ನನ್ನ ಹೆಸರು ಪರಶುರಾಮ. ಹಾಂ, ನಮ್ಮ ರಾಘವೇಂದ್ರ ಕಾಂಗ್ರೆಸ್ ಪಕ್ಷ ಸೈನಿಕ. ಮಾತಾಡಿ. ಬಂಧುಗಳೇ ನಮಸ್ಕಾರ, ನನ್ನ ಹೆಸರು ಉಪ್ಪಾರೆಮ್ನೂರು ಅಂತ, ಹೊಸಪೇಟೆ ತಾಲೂಕು ಕಾರ್ಯದರ್ಶಿ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಗಣಪ ಅಂತ, ಕೊನೆನೇ ಹೇಳಿ KRS ಪಕ್ಷದ ಸೈನಿಕ. ನಮಸ್ಕಾರ, ನನ್ನ ಹೆಸರು ರಮೇಶ್ ರಾಮಣ್ಣ ಅಂತ, KRS ಪಕ್ಷದ ಸೈನಿಕ. ಕಳಪ ಮುಂದೆ ಬರ್ರಿ ನೀವು. ಇಲ್ಲಿ ಮಾತಾಡ್ರಿ. ನಮಸ್ಕಾರ ಬಂಧುಗಳೇ, KRS ಪಕ್ಷದ, ನನ್ನ ಹೆಸರು ಗಾಳಪ್ಪ ಅಂತ, ಕೋಟನಾಯಕನಹಳ್ಳಿ, KRS ಪಕ್ಷದ ಸೈನಿಕ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಕೋಟೆಪ್ಪ ಈಟೆ ಅಂತ ಹೇಳ್ತಾರೆ, ನಾನು KRS ಪಕ್ಷದ ಸೈನಿಕ. ನಮಸ್ಕಾರ, ನನ್ನ ಹೆಸರು ರಾಜು ಅಂತೇಳಿ, KRS ಪಕ್ಷದ ಸೈನಿಕರು. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಈರಣ್ಣ ಅಂತ, KRS ಪಕ್ಷದ ಸೈನಿಕ. ನಮಸ್ಕಾರ ಬಂಧುಗಳೇ, ಜೋರಾಗಿ ಮಾತಾಡ್ರಿ. ನನ್ನ ಹೆಸರು ಆಂಜನೇಯ ಮುದ್ಯಾರ ಅಂತೇಳಿ, KRS ಪಕ್ಷದ ಸೈನಿಕ. ನಮಸ್ಕಾರ, ನನ್ನ ಹೆಸರು ಕಾಟಮಲ್ಲಯ್ಯ ಕುಂತಿ, KRS ಸೈನಿಕ. ನಿಮ್ಮ ಹೆಸರಮ್ಮ? ನೀವು ಸೇರ್ಕೊಂಡಿರಿ ಪಕ್ಷಕ್ಕೆ? ಸೇರ್ಕೊಂಡಿರಾ? ಓಕೆ. ನಿಮ್ಮ ಹೆಸರಮ್ಮ? ನಿಮ್ಮ ಬೇರಮ್ಮ? ಆಯಿತು. ಸರ್ ಎಲ್ಲಾದರೂ? ಸರ್ ಮಾತಾಡಿ, ವಿಚಾರ ತಿಳಿಸಿ. ನಮಸ್ಕಾರ, ಇವತ್ತು ನಮ್ಮ KRS ಪಕ್ಷದ ವತಿಯಿಂದ ನಾಮಫಲಕಗಳನ್ನು ಕನ್ನಡದಲ್ಲಿ 60% ಮತ್ತು ಆಂಗ್ಲ ಭಾಷೆಯಲ್ಲಿ 40% ಇರ್ತಕ್ಕಂಥ ಒಂದು ಏನು ಸೆಕ್ಷನ್ ಅಡಿಯಲ್ಲಿ ನಾವು ಇವತ್ತು ನಮ್ಮ KRS ಪಕ್ಷದ ವತಿಯಿಂದ ವಿಜಯನಗರ ಜಿಲ್ಲಾ ಎಲ್ಲ ಅಭಿಯಾನ ಮಾಡ್ಕೊಂಡು ಬರ್ತಾ ಇದ್ದೀವಿ. ವಿಷಯ ಏನಂತಂದರೆ, ಏನು ಇಲ್ಲೊಂದು ಹೇರ್ ಮಾಸ್ಟರ್ ಸೆಲೂನ್ ಅಂತೇಳಿ ಒಂದಿದೆ. ಕನ್ನಡ ಭಾಳ ಚಿಕ್ಕದಾಗಿದೆ, ಇಂಗ್ಲೀಷ್ ಭಾಳ ದೊಡ್ಡದಾಗಿ ಮಾಡಿದ್ದಾರೆ. ಆ ಒಂದು ವಿಚಾರಕ್ಕೆ ನಾವು ಅವರಿಗೆ ಓನರ್ ಹತ್ರ ಬಂದು ಮನವರಿಕೆಯನ್ನು ಮಾಡಿದ್ದೀವಿ. ಇಲ್ಲ, ಇದು ಯಾಕಂತಂದ್ರೆ ಏನು 2022ರಲ್ಲಿ 50 ಮತ್ತು 50% ಅನ್ನುವಂಗೆ ಜಾರಿಯಾಗಿತ್ತು. ಆದರೆ ಸೆಕ್ಷನ್ ಪ್ರಕಾರ 2024ರಲ್ಲಿ 60% ಕನ್ನಡ, 40% ಆಂಗ್ಲ ಭಾಷೆಯಲ್ಲಿ ಬೋರ್ಡನ್ನು ಲಿಖಿತವಾಗಿ ಮಾಡಬೇಕಂತೇಳಿ ಜಾರಿ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಒಂದಿಷ್ಟು ಬೋರ್ಡ್ಗಳನ್ನು ಅಭಿಯಾನ ವಿಜಯನಗರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಇವತ್ತಿನಿಂದ ಸಂಬಂಧಪಟ್ಟ ಏನು ಅವರು ಓನರ್ಗಳು ಏನಿದ್ದಾರೆ ಅವ್ರನ್ನ ಕರೆಸಿ, ಈ ಥರ ನೀವು ಕನ್ನಡದಲ್ಲಿ 60%, ಇಂಗ್ಲೀಷ್ನಲ್ಲಿ 40%ಅನ್ನು ಮಾತ್ರ ನೀವು ಬಳಕೆ ಮಾಡಬೇಕಂತೇಳಿ ಅವರಿಗೆ ಮನವರಿಕೆಯನ್ನು ಮಾಡಿದ್ದೀವಿ. ಆಯಿತು, ನೀವು ಹೇಳ್ದಂಗೆ ಕರೆಕ್ಟ್ ಇದೆ, ಹಂಗೇನಾದರೂ ನಮ್ಮದು ತಪ್ಪಿದ್ದು ನಾವು ತಿದ್ದುಪಡಿ ಮಾಡ್ಕೊಡ್ತೀವಿ ಅನ್ನೋಂಥ ವಿಚಾರನೂ ಹೇಳಿದ್ದಾರೆ ಅವರು. ಮತ್ತು ಅದೇ ಒಂದು ವಿಚಾರವಾಗಿ ಇವತ್ತು ನಾವು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಇವತ್ತಲ್ಲಿಂದ ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಈ ಎರಡು ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಆಯಿತು. ಅವರೊಬ್ಬರು ಮಾತಾಡಿ ಸರ್, ನೀವೊಬ್ಬರು ಮಾತಾಡೋದು ಸರ್, ಭಾಳ ಜನ ಅದರ ಮತ್ತೆ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ರಮೇಶ್ ರಾಮಣ್ಣ ಅಂತ, KRS ಪಕ್ಷದ ಸೈನಿಕ. ಇವತ್ತು ಏನು ಕನ್ನಡ ಬೋರ್ಡ್ಗಳಲ್ಲಿ ಸರ್ಕಾರ ನಿಯಮಾನುಸಾರ ಏನು 60% ಐತಲ್ಲ, ಆ ಪ್ರಕಾರವಾಗಿ ಎಲ್ಲ ಬೋರ್ಡ್ಗಳಲ್ಲಿ ಕನ್ನಡ 60% ಮತ್ತು ಆಂಗ್ಲ ಭಾಷೆ 40% ಏನಿದೆಯಲ್ಲ, ಆ ಪ್ರಕಾರ ನಾವು ಇವತ್ತು ಅಭಿಯಾನ ಮಾಡ್ತಾಯಿದ್ದೀವಿ. ಎಲ್ಲ ಮಾಲ್ಗಳಲ್ಲಿ, ಎಲ್ಲ ಶಾಪ್ಗಳಲ್ಲಿ 60% ಕನ್ನಡ ಏನಿದೆಯಲ್ಲ ಹಾಕಿ ಅಂತ ನಾವು ಅಭಿಯಾನ ಮಾಡ್ತಾಯಿದ್ದೀವಿ. ಈಗ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ನಾವು ನಮ್ಮ ತಪ್ಪನ್ನು ತಿದ್ದುಕೊಂತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಕೂಡ. ನಮಸ್ಕಾರ. ಓಕೆ, ಇಂಜಿನಿಯರ್ ಮಾತಾಡ್ರಿ. ಒಂದೇ ಅಲ್ಲ, 2 ಮಾತು ಮಾತಾಡ್ರಿ ಅಷ್ಟೇ ಅಲ್ಲ, ನೀವು ಮಾತಾಡ್ತೀವಿ. ನೀವು ಮಾತಾಡ್ಬಿಡ್ರಿ, ಕೊಡ್ರಿ ನೀಟಾಗಿದೆ. ಯಾಕಪ್ಪ ಅಂದ್ರೆ ಫಸ್ಟ್ ಮೇಲೆ ಅಂದ್ರೆ ಬಂಧುಗಳೇ ನಮಸ್ಕಾರ, ನಾನು ಕೆ ಕೃಷ್ಣ ಅಂತೇಳಿ, KRS ಪಕ್ಷದ ಸೈನಿಕ. ಬಂಧುಗಳೇ, ಇವತ್ತು ಲೈವ್ಗೆ ಬಂದಿರೋ ಕಾರಣ ಏನಂತಂದರೆ, ನಾವು ಗಮನಿಸ್ಬೋದು, ಇವತ್ತು ನಮ್ಮ KRS ಪಕ್ಷದ ವತಿಯಿಂದ ಏನು ಕರ್ನಾಟಕ ಸರ್ಕಾರದ ನಿಯಮಾನುಸಾರ ಏನಿದೆ, ಎಲ್ಲ ಮಾಲ್ಗಳು ಮತ್ತು ಶಾಪ್ಗಳು ಪ್ರತಿಯೊಂದು ಕೂಡ ಏನು ಅಂಗಡಿ ಮುಂಗಟ್ಟುಗಳು ಏನೇನಿದೆಯೋ ಅದರ ನಾಮಫಲಕಗಳಲ್ಲಿ ಸರ್ಕಾರದ ನಿಯಮಾನುಸಾರ ಮತ್ತು 60% ಕನ್ನಡ ಭಾಷೆಯನ್ನು ಬಳಸಬೇಕು, 40% ಆಂಗ್ಲ ಭಾಷೆಯನ್ನು ಬಳಸಬೇಕಂತೇಳಿ ಸರ್ಕಾರ 2022ರಲ್ಲಿ ಕಾಯ್ದೆ ತಂದಿದೆ. ಹಾಗಾಗಿ ಇವತ್ತು ನಾವು KRS ಪಕ್ಷದ ವತಿಯಿಂದ ಕನ್ನಡ ಬೋರ್ಡ್ಗಳಲ್ಲಿ ಏನು ನಾಮಫಲಕಗಳಲ್ಲಿ ಕನ್ನಡ ಭಾಷೆ ಬಳಕೆ ಆಗಬೇಕು, ಕನ್ನಡ ಭಾಷೆ ಹೆಚ್ಚಾಗಿ ಬೆಳಿಬೇಕು ಅನ್ನುವಂಥ ವಿಚಾರವಾಗಿ KRS ಪಕ್ಷದ ವತಿಯಿಂದ ಇವತ್ತು ನೋಡ್ತಾ ಇರ್ಬೋದು, ಹೇರ್ ಮಾಸ್ಟರ್ ಸಲೂನ್ ಅಂತೇಳಿ ಅವರಿಗೆ ಗಮನಕ್ಕೆ ತಂದಿದ್ದೀವಿ. ಅವ್ರ ಮಾಲೀಕರಿಗೆ, ನೀವು ಏನು ಹಾಕಿರುವಂಥ ನಾಮಫಲಕಗಳಲ್ಲಿ ಕನ್ನಡ ಭಾಳ ಕಡಿಮೆ ಇದೆ, ಆಂಗ್ಲ ಭಾಷೆ ಭಾಳ ಹೆಚ್ಚಿಗೆ ನೀವು ಹಾಕ್ಕೊಂಡಿದ್ದೀರಿ. ಯಾಕಂತೇಳಿದ್ರೆ
ಸರ್ಕಾರದ ನಿಯಮಾನುಸಾರ ಏನಿದೆ 60% ಕನ್ನಡ ಭಾಷೆ ಬಳಸಬೇಕು, 40% ಆಂಗ್ಲ ಭಾಷೆ ಬಳಸಬೇಕಂತೇಳಿ ಅವ್ರಿಗೆ ಮನವರಿಕೆ ಮಾಡಿದೆ. ಅವರು ಕೂಡ ಸ್ವಾಗತ ಮಾಡಿದ್ದಾರೆ. ನಮ್ಮಲ್ಲಿ ತಪ್ಪುಗಳಿದ್ರೆ ತಿದ್ಕೊಳ್ತೀವಿ, ಒಂದು ವಾರದೊಳಗೆ ನಾವು ಅದನ್ನು ಎಚ್ಚೆತ್ತುಕೊಂಡು ಅದನ್ನು ಸರಿ ಮಾಡ್ತೀವಿ ಹೇಳಿ ನಾವು ಕೂಡ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಒಳ್ಳೆಯದಂತೇಳಿ ಅವರು ಕೂಡ ನಮಗೆ ಒಂದಿಷ್ಟು ಸ್ಪಂದಿಸಿದರು. ಬಂಧುಗಳೇ, ಇವತ್ತು KRS ಪಕ್ಷ ಕರ್ನಾಟಕದಲ್ಲಿ ಲಂಚ, ಭ್ರಷ್ಟಾಚಾರ, ಅವ್ಯವಸ್ಥೆ, ದೌರ್ಜನ್ಯ, ಬೇರೆ ಬೇರೆ ಟೈಪು ಎಲ್ಲ ರೀತಿಯಿಂದ ಇವತ್ತು ವ್ಯವಸ್ಥೆ ಸುಧಾರಣೆ ಆಗಬೇಕಂತೇಳಿ KRS ಪಕ್ಷ ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟಗಳು ಮಾಡಿಕೊಂಡು KRS ಪಕ್ಷ ಸೈನಿಕರು ಈ ನಾಡಿಗಾಗಿ ಈ ನಾಡು ಕಟ್ಟುವಂಥ ಕೆಲಸಗಳಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಕೂಡ KRS ಪಕ್ಷ ನಾಡು, ನುಡಿ, ನೆಲ, ಜಲ, ಭಾಷೆಗೋಸ್ಕರ ಕನ್ನಡ ಭಾಷೆ ಉಳಿಬೇಕು, ಕನ್ನಡ ಭಾಷೆ ಬೆಳಿಬೇಕು ಅನ್ನೋ ಒಂದು ವಿಚಾರವಾಗಿ ಇವತ್ತು ನಾವು ಪ್ರತಿಯೊಂದು ಮಾಲ್ಗಳು, ಅಂಗಡಿಗಳು, ಮುಂಗಟ್ಟುಗಳು ಏನಿದೆ ಪ್ರತಿಯೊಂದರಲ್ಲೂ ಕೂಡ ಕನ್ನಡ ಬಳಕೆ ಹೆಚ್ಚಾಗಬೇಕು. ಸರ್ಕಾರದ ನಿಯಮಾನುಸಾರ 60% ಏನಿದೆ ಕನ್ನಡ ಭಾಷೆ ಬಳಸಬೇಕು, 40% ಆಂಗ್ಲ ಭಾಷೆ ಬಳಸಬೇಕು ಅನ್ನೋ ಒಂದು ಅಭಿಯಾನಗಳನ್ನ ಕನ್ನಡ ಬೋರ್ಡ್ಗಳ ಅಭಿಯಾನವನ್ನು ನಾವು ಇಟ್ಕೊಂಡು ಇವತ್ತೊಂದು ಮೊದಲನೇದಾಗಿ ಇವತ್ತು ಪ್ರಾರಂಭ ಮಾಡಿದ್ವಿ. ಇವತ್ತು ಮೊದಲನೇ ದಿವಸ ನಮಗೆ ಈ ಏರ್ ಮಾಸ್ಟರ್ ಸಲೂನ್ ಮಾಲೀಕರು ನಮಗೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಒಳ್ಳೆಯ ಕೆಲಸ, ನಾವು ಸ್ಪಂದಿಸ್ತೀವಿ, ನಮ್ಮಲ್ಲಿ ತಪ್ಪಿದ್ರೆ ತಿದ್ಕೊಳ್ತೀವಿ ಅನ್ನೋಂಥದ್ದು ಅವರೇ ಮನವರಿಕೆ ಮಾಡಿಕೊಂಡು ನಮಗೊಂದಿಷ್ಟು ಸ್ಪಂದನೆ ಮಾಡಿ ಒಂದು ಬೆಂಬಲ ಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ಇದು ಆಯ್ತಾ ಮಾಡ್ಬೇಡ, ಎಲ್ರಿಗೊಂದು ಕ್ಲಿಪ್ ತೊಗೊಬೇಡ ಸರ್, ಕ್ಲಿಪ್ ತೊಗೊಬೇಡ, ಕ್ಲಿಪ್ ತೊಗೊಬೇಡ ವಿಡಿಯೋ ಬರೀ ಅಣ್ಣ, ಅಲ್ಲಿಂದ ಸೀದಾ ತಗೋ, ಲಾಂಗ್ ಹೋಗು, ಗೋಲ್ಡ್ ಇಲ್ಲ ಆಯ್ತಾ. KRS ಪಕ್ಷಕ್ಕೆ, KRS ಪಕ್ಷಕ್ಕೆ, ರವಿಕೃಷ್ಣ ರೆಡ್ಡಿ ಅವರಿಗೆ, ವಿಜಯನಗರ ಜಿಲ್ಲಾ ಕಾರ್ಯದರ್ಶಿ ಟಿ ವೆಂಕಟರಮಣ ಅವರಿಗೆ, KRS ಪಕ್ಷದ ಸೇನಾನಿಗಳಿಗೆ, ಕನ್ನಡ ಭುವನೇಶ್ವರಿಗೆ, ಕರ್ನಾಟಕ ಮಾತೆಗೆ.